ಬೆಳಗಾವಿಯಿಂದ ಚಾಮರಾಜನಗರದವರೆಗೆ ಹೆಚ್ಚು ಕಡಿಮೆ ಪಶ್ಚಿಮ ಘಟ್ಟ ಪ್ರದೇಶಗಳು ಮತ್ತು ಅದರ ಆಸುಪಾಸಿನಲ್ಲಿರ್ತಕ್ಕಂಥ ಜಿಲ್ಲೆಗಳು ಪ್ರಮುಖ ವಾಣಿಜ್ಯ ಬೆಳೆ, ರೈತರ ಪ್ರಮುಖ ವಾಣಿಜ್ಯ ಬೆಳೆ ಅಡಿಕೆ. ಈ ಸರ್ಕಾರ ಗುಡ್ಕಾ ನಿಷೇಧದ ಪ್ರಸ್ತಾಪವನ್ನು ಮುಂದಿಟ್ಟಿದೆ. ಏಕಾಏಕಿ ಯಾಕೆ ಜ್ಞಾನೋದಯ ಆಯಿತು? ಏನಾದ್ರು ಗುಡ್ಕಾ ಕಂಪನಿ ಜೊತೆನಲ್ಲಿ ಒತ್ತಡ ಹಾಕಿ ವ್ಯವಹಾರ ಕುದುರಿಸ್ಕೊಳ್ಳುವಂತ ಆಲೋಚನೆ ಇರಬಹುದಾ? ಈ ಸಂಶಯನೂ ಕೂಡ ಬರ್ತಾ ಇದೆ. ನಾನು ಒಂದೇ ಮಾತು ಹೇಳಕ್ ಬಯಸೋದು, ಜನರ ಆರೋಗ್ಯಕ್ಕೆ ಹಾನಿಯಾಗುವಂತ ಯಾವುದೇ ವಸ್ತುವನ್ನ ನಿಷೇಧ ಮಾಡೋದಕ್ಕೆ ನಿಮಗೆ ಅಧಿಕಾರ ಇದೆ. ಜನರ ಆರೋಗ್ಯಕ್ಕೆ ಹಾನಿಯಾಗುವಂತ ಎಲ್ಲವನ್ನೂ ನಿಷೇಧಿಸಿ. ಲಿಕ್ಕರ್ ಕುಟುಂಬವನ್ನೇ ಸರ್ವನಾಶ ಮಾಡ್ತಾ ಇದೆ. ನಕಲಿ ಮದ್ಯ ಪೂರೈಕೆ ಆಗ್ತಾ ಇದೆ. ಅಲ್ಲ, ಆದಾಯದ ಮೂಲ ಯಾಕೆ ಹುಡುಕ್ತೀರಿ? ಗುಡ್ಕಾನು ಆರೋಗ್ಯಕ್ಕೆ ಹಾನಿಕರ, ನೋ ಡೌಟ್. ಲಿಕ್ಕರು ಆರೋಗ್ಯಕ್ಕೆ ಹಾನಿಕರ, ನಿಷೇಧ ಮಾಡಿ. ಸಿಗರೇಟು ಆರೋಗ್ಯಕ್ಕೆ ಹಾನಿಕರ, ನಿಷೇಧ ಮಾಡಿ. ಈ 16-17 ಜಿಲ್ಲೆಗಳ ರೈತರ ಬದುಕು ಬೀದಿಗೆ ಬೀಳದಂತೆ ಎಚ್ಚರ ವಹಿಸಬೇಕಾದ ಅವಶ್ಯಕತೆ ಇದೆ. ಬಲಿಯಕ್ಕೆ ಬಿಟ್ಟು ದೊಡ್ಡ ಮಾರುಕಟ್ಟೆ ಸೃಷ್ಟಿಯಾಗಿ ಅದನ್ನು ಅವಲಂಬಿತರಾಗಿರ್ತಕ್ಕಂಥ ಕುಟುಂಬಗಳ ಸಂಖ್ಯೆ ಲಕ್ಷಾಂತರ ಸಂಖ್ಯೆ ದಾಟಿದ ಮೇಲೆ ಈ ನಿರ್ಣಯ ತಗೊಳ್ಳೋದ್ರ ಹಿಂದ್ಗಡೆ ನನಗೆಲ್ಲೋ ಸ್ವಲ್ಪ ಅನುಮಾನ ಕಾಡ್ತಾ ಇದೆ. ಈ ಅನುಮಾನ ಗುಡ್ಕಾ ಕಂಪನಿಗಳ ಜೊತೆನಲ್ಲಿ ವ್ಯವಹಾರ ಕುದುರಿಸ್ಕೊಳ್ಳೋಕ್ಕಾಗಿದ್ರೆ ಅದಕ್ಕಿಂತ ಇನ್ನೊಂದು ದ್ರೋಹದ ಸಂಗತಿ ಮತ್ತೊಂದಿಲ್ಲ. ಅದೇನ್ ಬಿಲ್ಲು ಗೊತ್ತಿಲ್ಲ. ಅಂತೆಕಂತೆಗಳಿಗೆ ಆ ಬಿಲ್ ಬರಕ್ ಮುಂಚೆನೆ ಉತ್ತರ ಹೇಳಕ್ ಸರಿಯಾಗಲ್ಲ. ಯಾವುದೇ ಬಿಲ್ಲು ಸಂವಿಧಾನಕ್ಕೆ ವಿರುದ್ಧವಾಗಿದ್ರೆ, ಯಾಕೆ ಸಂವಿಧಾನ ರೈಟ್ ಟು ಲಿವ್, ರೈಟ್ ಟು ಎಕ್ಸ್ಪ್ರೆಸ್, ಈಕ್ವಾಲಿಟಿ ಈ ಎಲ್ಲ ಅಧಿಕಾರವನ್ನು ಕೊಟ್ಟಿದೆ. ಸಂವಿಧಾನಕ್ಕೆ ವಿರುದ್ಧವಾಗಿ ಏನಾದರೂ ಕಾಯ್ದೆ ತಂದ್ರೆ ಆ ಕಾಯ್ದೆ ಕಾನೂನಿನ ಮುಂದೆ, ನ್ಯಾಯಾಲಯದಲ್ಲಿ ಮುಂದೆ ನಿಲ್ಲಲ್ಲ. ಹಾಗಾಗಿ ನೋಡೋಣ. ಅದೇನು ಹೇಳಕ್ ಮುಂಚೆನೆ ಹಂಗಂತೆ ಹಿಂಗಂತೆ ಅಂತ ಪ್ರತಿಕ್ರಿಯೆ ಕೂಡ ಸೂಕ್ತ ಆಗಲ್ಲ. ನೋಡೋಣ. ಈಗ ಇದು ಸಾರ್ವಜನಿಕ ಸ್ಥಳ, ನೀವು ರೆಕಾರ್ಡ್ ಮಾಡಕ್ಕೆ ನಿಂತಿದ್ದೀರಿ, ನಾನು ಮಾತಾಡಕ್ಕೆ ನಿಂತಿದ್ದೀನಿ. ಮಾತಾಡಕ್ಕೆ ಪರ್ಮಿಷನ್ ನಾನೇನು ತಗೊಂಡಿಲ್ಲ, ರೈಟ್ ಅದನ್ನ ಸಂವಿಧಾನವೇ ಕೊಟ್ಬಿಟ್ಟಿದೆ. ಹಾಗೆ ಸಾರ್ವಜನಿಕ ಚಳವಳಿಗಳಲ್ಲಿ ಆಟ ಆಡೋದಕ್ಕೆ, ಹಾಡು ಹೇಳೋದಕ್ಕೆ ಯಾರೂ ಅನುಮತಿ ತಗೊಳ್ಬೇಕಾದ ಅವಶ್ಯಕತೆ ಇಲ್ಲ. ಅಧಿಕೃತ ಕಾರ್ಯಕ್ರಮ ಮಾಡಬೇಕಾದ್ರೆ ಎಲ್ಲರೂ ಅನುಮತಿ ತಗೋಬೇಕು. ಆದ್ರೆ ಅನೌಪಚಾರಿಕ ಚಟುವಟಿಕೆ ನಡೆಸೋದಕ್ಕೆ, 4 ಜನ ಕೂತ್ಕೊಂಡು ಮಾತಾಡೋದಕ್ಕೆ, 4 ಜನ ಕೂತ್ಕೊಂಡು ಹಾಡು ಹೇಳೋದಕ್ಕೆ ಅದಕ್ಕೆ ಯಾವ ಕಾನೂನಿನ ಬಲ ಅಥವಾ ಅದಕ್ಕೇನು ಅವಶ್ಯಕತೆನೇ ಇಲ್ಲ. ಹಾಗಾಗಿ ಆ ಬಿಲ್ ಬರಲಿ. ಬಿಲ್ ಬಂದಮೇಲೆ ಸಂವಿಧಾನ ಕೊಟ್ಟಿರ್ತಕ್ಕಂಥ ಮೂಲಭೂತ ಹಕ್ಕಿಗೆ ಪೂರಕವಾಗಿದೆಯೋ ವಿರುದ್ಧವಾಗಿದೆಯೋ ಅದನ್ನು ನೋಡ್ಕೊಂಡು ಆಮೇಲೆ ಚರ್ಚೆ ಮಾಡ್ತೀವಿ. ಜಮೀರ್ ಸಾಹೇಬ್ರದ್ದು ಒಂದು ಪತ್ರ ನೋಡಿದೆ. ನಾನು ವಿಜಯನಗರ ಜಿಲ್ಲೆಗೆ ಧ್ವಜಾರೋಹಣಕ್ಕೆ ಹೋಗಲ್ಲ, ಉಸ್ತುವಾರಿ ಸಚಿವರು ನನಗೆ ಬೇಡ ಅಂತ. ನನಗನ್ಸುತ್ತೆ ಅವರ ಮನಸ್ಸಿನಲ್ಲಿ ಬೇರೆ ಏನೋ ಇದೆ, ಒಳಗೆ ಏನೋ ವ್ಯತ್ಯಾಸಗಳಿರೋದು, ನೋವಿರೋದು. ಆ ನೋವನ್ನ ಈ ಪತ್ರದ ಮೂಲಕ ವ್ಯಕ್ತಪಡಿಸಿದ್ದಾರೆ ಅನ್ನೋದು ನನಗಿರುವಂತ ಅನುಮಾನ. ಕಾದ್ ನೋಡೋಣ.